ಆರೋಪಿನ ಅರೆಸ್ಟ್ ಆಗಿಲ್ವಾ? ಅರೆಸ್ಟ್ ಮಾಡಕ್ಕೆ ಹೇಳಿದೀವಿ. ಮೇನ್ ಅಕ್ಯೂಸ್ಡ್ ಅರೆಸ್ಟ್ ಮಾಡಕ್ಕೆ ಹೇಳಿದ್ವಿ. ಅದರಲ್ಲಿ 6-7 ಜನ ಇನ್ವಾಲ್ವ್ ಆಗಿದ್ದಾರೆ. ಐ ಟೋಲ್ಡ್ ದೆಮ್ ಟು ಅರೆಸ್ಟ್. ದೇ ಆರ್ ಫಾಲೋಯಿಂಗ್ ಇಟ್. ಅದು ಇನ್ಫಾರ್ಮೇಶನ್ ಬೇಕಾ? ಸ್ವಲ್ಪ ಯಾವ್ದು ಬೇಕಾದ್ರೆ ಅಡ್ವಾನ್ಸ್ ನೀವು ಮಾಹಿತಿ ಕೊಟ್ಬಿಟ್ರೆ ಅಂದ್ರೆ ಆಗುತ್ತೆ. ಇಲ್ಲ ನನಗೆ ಹೇಳ್ತೀರಂದ್ರೆ ಪ್ರಸ್ತಕ್ಕೆ ನಾನು ಇದು ಮಾಡ್ತೇನೆ. ಪ್ರಸ್ತುತ ಪ್ರಿಪೇರ್ ಆಗ್ಬೇಕಲ್ಲ. ಘಟನೆ ಅರ್ಧಂಬರ್ಧ ಇಲ್ಲಿ ಬಿಡಬೇಕಲ್ಲ. ಮೋಸ್ಟ್ಲಿ ಅರೆಸ್ಟ್ ಆಗಿರ್ತಾನೆ. ಆಯ್ತು ಬಿಡಿ. ಒಬ್ಬನೇ ಆಕ್ಚುಲಿ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಅದಕ್ಕೆ ನಾನು ಬೇಡ ಅಂದ್ರೆ ಏನಿದೆ. ನಿಮ್ಗೆ ಯಾರು ಕಾಲ್ ಮಾಡಿದ್ರು? ಏನ್ ಮಾಡಿದ? ಓಕೆ, ಬಟ್ ಇಟ್ ಇಸ್ ಕಂಪ್ಲೀಟ್ಲಿ ವೈಯಕ್ತಿಕ ಇತ್ತು. ಅದಕ್ಕೆ ಬೇಡ ಅಂದ್ರೆ ಓ ನಿಮ್ ಫೋಟೋಗ್ರಾಫರಾ? ಮಹೇಶ್ ಅಲ್ವಾ? ಮಹೇಶ್ ಶುರು ಮಾಡ್ಲಾ? ಶುರು ಮಾಡ್ಲಾ? ಬೆಳಗಾವಿ ಜಿಲ್ಲೆಯಲ್ಲಿ 17ನೇ ತಾರೀಕು ಮಾರ್ಚ್ 17ನೇ ತಾರೀಕು ಒಂದು ಬೈಲಹೊಂಗಲ ತಾಲೂಕು ದೊಡ್ಡೋಡ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಆಗಿದೆ. ಸೊ ಈ ಮರ್ಡರ್ ಅಲ್ಲಿ ಪರ್ಟಿಕ್ಯುಲರ್ಲಿ ಮಹೇಶ್ ಬಸಯ್ಯ ಎಂಬುವರನ್ನು ಮರ್ಡರ್ ಮಾಡಿರ್ತಾರೆ. ಮಹೇಶ್ ಬಸಯ್ಯನ ಅವರ ರಿಲೇಟಿವ್ ರುದ್ರಯ್ಯ ಬಸಯ್ಯ ಎಂಬುವರು ಮರ್ಡರ್ ಮಾಡಿರ್ತಾರೆ. ತಕ್ಷಣ ನಮ್ಮ ಗಮನಕ್ಕೆ ಬಂದಾದ್ಮೇಲೆ ನಾನು DSP ಎಲ್ಲ ಕೂಡ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದ್ವಿ. ಈ ಕೇಸಲ್ಲಿ ಮಹೇಶ್ ಮತ್ತು ರುದ್ರಯ್ಯ ಇಬ್ಬರು ಡಿಸ್ಟೆಂಟ್ ರಿಲೇಟಿವ್, ಒಂದೇ ಊರಿನವರು. ಸೊ ಕೊಪ್ಪ ಅಗಸಿ ದೊಡ್ಡದಾಡದಿಂದ ಒಂದು 4-5 ಕಿಲೋಮೀಟರ್ ದೂರದಲ್ಲಿರುವ ಕೊಪ್ಪ ಅಗಸಿ ಊರಿನವರು. ಇವರು ಇಬ್ಬರಿಗೂ ಕೂಡ ಇದಕ್ಕೆ ಹಿಂದೆನೂ ಕೂಡ ಮನೆಗೆ ಹೋಗೋದಕ್ಕೆ ಒಂದೇ ದಾರಿ. ಸೊ ಅದರಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ಆಗ್ತಾ ಇತ್ತು. ಸೊ ಅವತ್ತಿನ ದಿವಸ ಮಾರ್ಚ್ 17ನೇ ತಾರೀಕು ಮಧ್ಯಾಹ್ನ ಸಂದರ್ಭದಲ್ಲಿ ಅರೌಂಡ್ ಒಂದು 3 to 4 o'clock ಸಂದರ್ಭದಲ್ಲಿ ದೊಡ್ಡೋಡ ಒಂದು ಚಿಕನ್ ಅಂಗಡಿ ಕಡೆ ಇವನ್ ಅಕ್ಯೂಸ್ಡ್ ಆದ ರುದ್ರಯ್ಯ ಬಸಯ್ಯ ಒಂದು 2 ಜನ ಜೊತೆ ಗಲಾಟೆ ಮಾಡ್ಕೊಂಡಿರ್ತಾನೆ. ರವಿ ಮರ್ಚಿ ಮತ್ತು ರಾಮನ್ಗೌಡ ಎಂಬುವರು 2 ಜನ ಜೊತೆ ಗಲಾಟೆ ಮಾಡ್ಕೊಂಡಿರುವ ಸಂದರ್ಭದಲ್ಲಿ ಇದರಲ್ಲಿ ತೀರ್ಹೋಗಿರುವ ಮಹೇಶ್ ಆ ಸಂದರ್ಭದಲ್ಲಿ ಬಂದ್ಬಿಟ್ಟು ಗಲಾಟೆಯನ್ನು ಬಿಡಿಸಕ್ಕೆ ಹೋಗುವ ಸಂದರ್ಭದಲ್ಲಿ ಇವರಿಬ್ಬರಿಗೂ ಗಲಾಟೆ ಆಗಿದೆ. ಇವರಿಬ್ಬರಿಗೆ ಆಲ್ರೆಡಿ ಮನೆಗೆ ಹೋಗೋ ದಾರಿಯಲ್ಲಿ ಡಿಸ್ಪ್ಯೂಟ್ ಇತ್ತು, ಮಹೇಶ್ ರುದ್ರಯ್ಯ ಆಯ್ತು. ಮತ್ತು ಈ ಸಂದರ್ಭದಲ್ಲಿ ಅವತ್ತಿನ ದಿವಸ ಮಹೇಶ್ ಬಂದ ರುದ್ರಯ್ಯನ ಜಗಳ ಬಿಡಿಸಿ ಇಂತಹ ಜಗಳಕ್ಕೆ ಹೋಗ್ಬೇಡ ಎಂದು ಹೇಳುವ ಸಂದರ್ಭದಲ್ಲಿ ನನಗೇನು ಬುದ್ಧಿ ಹೇಳ್ತಾ ಇದೀಯೋ ಎಂದು ಅಲ್ಲಿನೇ ಸ್ವಲ್ಪ ವಾಗ್ವಾದ ಆಯ್ತು. ಅಲ್ಲಿ ವಾಗ್ವಾದ ಆದ್ಮೇಲೆ ನಿಮ್ಮನ್ನು ನಾನು ಕೊಲೆ ಮಾಡದೆ ಬಿಡಲ್ಲ ಅಂದ್ರೆ ಹೇಳಿ ಅವನು ಕೊಪ್ಪ ಅಗಸಿಗೆ ಬಂದ್ಬಿಡ್ತಾನೆ. ಕೊಪ್ಪ ಅಗಸಿಗೆ ಬಂದಾದ್ಮೇಲೆ ಇವನು ಮಹೇಶ್ ಬರೋದು ಬರ ಮನೆಯಲ್ಲಿ ವೇಟ್ ಮಾಡ್ಕೊಂಡಿದ್ದು. ಸಾಯಂಕಾಲ ಒಂದು 6:45ಕ್ಕೆ ಮಹೇಶ್ ಮನೆಗೆ ಬರುವ ಸಂದರ್ಭದಲ್ಲಿ ಒಂದು ಸಿಕ್ಕಲಲ್ಲಿ ಕುಡ್ಕೋಲ್ನಲ್ಲಿ ಬಂದು ಬೆನ್ನಿನ ಹಿಂದೆ ಮತ್ತು ಕುತ್ತಿಗೆಯಲ್ಲಿ ಜೋರಾಗಿ ಹೊಡೆದಿರ್ತಾನೆ. ಸೊ ತುಂಬಾ ಗಂಭೀರವಾದ ಗಾಯ ಆಗಿರ್ತದೆ ಮತ್ತು ಬ್ಲೀಡಿಂಗ್ ಆಗಿರ್ತದೆ. ತಕ್ಷಣ ಲೋಕಲ್ ಹಾಸ್ಪಿಟಲ್ಗೆ ಮತ್ತು ಬೈಲಹೊಂಗಲ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗಿದೆ. ಶಿಫ್ಟ್ ಮಾಡಿ ನಂತರ ಒಂದು 15-20 ಮಿನಿಟ್ಸ್ ಅಲ್ಲಿ ಬೈಲಹೊಂಗಲ ಹಾಸ್ಪಿಟಲ್ ಅಲ್ಲಿ ಮಹೇಶ್ ತೀರ್ಕೊಂಡಿರುವುದು ಕೂಡ ಕಂಡು ಬಂದಿದೆ. ತಕ್ಷಣ ಅಕ್ಯೂಸರ್ ಅನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಅದರಲ್ಲಿ ಇವನು ಓವರ್ ಆಲ್ ಉದ್ದೇಶ ಏನಂದ್ರೆ ಈ ಮನೆ ದಾರಿ ಸಂಬಂಧ ಇದರಲ್ಲಿ ಕೇಸ್ ಆಗಿದೆ. ಸೊ ಎಲ್ಲರನ್ನು ಕೂಡ ಇವನು ಒಬ್ಬನ ಮಾತ್ರ ಇನ್ವಾಲ್ವ್ ಆಗಿದ್ದಾನೆ, ಅರೆಸ್ಟ್ ಮಾಡಲಾಗಿದೆ ಮತ್ತು ಸಾಕ್ಷಿ ಹೇಳಿಕೆಯಲ್ಲೂ ಪಂಚನಾಮ ಎಲ್ಲ ಮುಗಿತಾ ಬರ್ತಾ ಇದೆ. ಸೊ ಈ ಕೇಸಲ್ಲಿ ನಮಗೆ ಎವಿಡೆನ್ಸ್ ಕೂಡ ಚೆನ್ನಾಗಿ ಬಂತು. ಕೇಸ್ ನಮ್ಮ ಒಂದೇ ಉದ್ದೇಶ, ಈ ಕೇಸಲ್ಲಿ ಇವನು ಯಾವುದೇ ಕಾರಣಕ್ಕೂ ಇಂತಹ ಒಂದು ತಪ್ಪು ಮಾಡುವವರು ತಪ್ಪಿಸ್ಕೊಂಡು ಹೋಗಬಾರದು. ಸೊ ಡಿಜಿಟಲ್ ಎವಿಡೆನ್ಸಸ್ ಸಂಪೂರ್ಣವಾಗಿ ನಾವು ಸಹಕಾರ ನೀಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಈ ಕೇಸಲ್ಲಿ ಶಿಕ್ಷೆ ತಗೊಂಡು ಕೊಡಬೇಕು, ತೀರೋಗಿರೋ ಒಂದು ವ್ಯಕ್ತಿಗೆ ಒಂದು ನ್ಯಾಯ ಕೊಡಬೇಕು. ಪೊಲೀಸ್ ಇಲಾಖೆಯಲ್ಲಿ ನಮ್ಮ DSP ವೀರಯ್ಯ ಹಿರೇಮಠ, CPI ಶಿವಾನಂದ್ ಅವರು ಮತ್ತು ಲೋಕಲ್ ಸಬ್ ಇನ್ಸ್ಪೆಕ್ಟರ್ ಕೂಡ ಉತ್ತಮ ಕೆಲಸವನ್ನು ಮಾಡಿ ತಕ್ಷಣ ಬಂಧಿಸಿ ಸಂಪೂರ್ಣವಾದ ತನಿಖೆಯನ್ನು ಕೂಡ ಆಲ್ಮೋಸ್ಟ್ ಈಗ ಹಂತಕ್ಕೆ ಬಂದಿದೆ. ಕೆಲಸವನ್ನು ಕೂಡ ಇನ್ವೆಸ್ಟಿಗೇಷನ್ ಸ್ವಲ್ಪ ಮುಂದುವರಿತಾ ಇದೆ. ಜಾಗದ ಸಂಬಂಧ ಇತ್ತು.
ಆ ಮೊಮೆಂಟ್ ಸೊ 2-3 ಇಯರ್ಸ್ ಆಗಿ ಗಲಾಟೆ ಇತ್ತು. ಸೊ ತಕ್ಷಣ ಅವತ್ತು ಒಂದು ಫ್ರಿಕ್ಷನ್ ಪಾಯಿಂಟ್ ಏನಂದ್ರೆ, ಅವತ್ತು ಗಲಾಟೆ ಮಾಡುವಾಗ ಇವನು ಬಿಡ್ಸಕ್ ಹೋಗಿದ್ದಾನೆ. ಮಹೇಶ್ ಬಿಡ್ಸಕ್ ಹೋಗುವ ಸಂದರ್ಭದಲ್ಲಿ, ನೀವೇನು ನನ್ನ ಬಿಡ್ಸಕ ಬರ್ತಾ ಇದೆಯಾ, ನೀವೇನು ಅಷ್ಟು ದೊಡ್ಡವನಾಗಿಬಿಟ್ಟಿದೆ ಅಂದ್ರೆ, ಹಳೆಯ ದ್ವೇಷ ಇತ್ತಲ್ಲ, ಹಳೆಯ ದ್ವೇಷವನ್ನು ಎತ್ತು ಕಟ್ಟಿ ಅವಾಗ ಬೇಕಂದ್ರೆ ಗಲಾಟೆ ಮಾಡಿರ್ತಾನೆ. ಸೊ ಮುಂದುವರೆದು ಇವತ್ತು ಕೊಲೆ ಮಾಡ್ತಾನೆ ಅಂದ್ರೆ ಇಲ್ಲಿ ಬಿಟ್ಟು ಬಂದು ಪ್ಲಾನ್ ಮಾಡ್ಕೊಂಡು ಇಲ್ಲಿ ಮನೆಯಲ್ಲಿ ಇದ್ದು, ಸೊ ಗಲಾಟೆ ಆಗಿ ಹಿ ಹ್ಯಾಡ್ ಮೋರ್ ದನ್ 2-3 ಅವರ್ಸ್ ಟೈಮ್. ಸೊ ಇವತ್ತು ಕೊಲೆ ಮಾಡಬೇಕಂದ್ರೆ ಉದ್ದೇಶದಿಂದ ಅವ್ನು ಮಾಡಿರೋದು ಕಂಡು. ದಾರಿ ಏನು ಸರ್? ಅಕ್ಕಪಕ್ಕ ಮನೆ ಇತ್ತು ಅಥವಾ ಎದುರು ಬದಿ ಮನೆ ಇತ್ತು? ಅಕ್ಕಪಕ್ಕ ಮನೆ. ನಾನು ಸ್ಥಳಕ್ಕೆ ಪರಿಶೀಲನೆ, ಕೊಪ್ಪ ಅಗಸಿಕ್ಕೆ ನಾನು ಸ್ಥಳ ಪರಿಶೀಲನೆ ಮಾಡಿದ್ದೆ. ಅದು ಅಕ್ಕಪಕ್ಕ ಮನೆ. ಫಸ್ಟ್ ಡಿಸೀಸ್ ಮನೆ ಬರ್ತದೆ, ಅದಾದ್ಮೇಲೆ ಅಕ್ಯೂಸ್ ಮನೆ. ದಾರಿ ಅಂದ್ರೆ ಕಾಲ್ ದಾರಿ ಸರ್? ಕಾಲ್ದಾರಿ ತರ ಒಂದು 10 ಫೀಟ್ ಇರಪ್ಪ, ಅದು 10 ಫೀಟ್ ಮಣ್ಣಲ್ಲಿ ಇರುತ್ತದೆ, ದಾರಿ ಇನ್ನೂ ಡೆವಲಪ್ ಆಗಿಲ್ಲ. ಅಲ್ಲಿಗೆ ಹೋಗೋದಲ್ಲಿ ಸಮಸ್ಯೆ. ಏನ್ ವರ್ಕ್ ಮಾಡ್ತಿದೆ ಸರ್? ಸೊ ಆರೋಪಿ ವಕೀಲತನ ಮಾಡ್ತಾ ಇದ್ದಾನೆ. ನಮ್ಮ ತೀರು ಹೋಗಿರೋರು ಫೋಟೋಗ್ರಾಫರ್. ಸರ್, ಹಾ, ಕೊಪ್ಪ ಆಗುತ್ತೆ.